ನೋಡಿ, ಇವನು ಭೈರವ, ಇವಳು ಇವರಿಬ್ಬರಿಗಿಂತ ಮೊದಲಿದ್ದವನು ಡಾಲಿ. ಆ ಡಾಲಿ ಇವನ್ ಜೊತೆ ಬಹಳ ಚೆನ್ನಾಗಿದ್ದಾರೆ. ಈ ಭೈರವ ಹೋದ ವರ್ಷ ನಮ್ಮ ಮನೆಗೆ ಬಂದ. ಅವಾಗೇನಾಯ್ತು, ಈ ಭೈರವನ ಮೇಲೆ ಡಾಲಿಗೆ ಬಹಳ ಸಿಟ್ಟು ಬರಕ್ ಶುರುವಾಯ್ತು. ಯಾಕೆಂದ್ರೆ ಈ ಭೈರವ ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟ. ಇವರಿಬ್ಬರು ಫ್ರೆಂಡ್ಶಿಪ್ ಜಾಸ್ತಿ ಆಗಿ ಮೊನ್ನೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಅಂತ ಬಂದಾಗ ಇವಳು ಡಾಲಿನ ಹತ್ರಕ್ಕೆ ಬರಕ್ಕೆ ಬಿಟ್ಟಿಲ್ಲ, ಮುಟ್ಟಕ್ಕೆ ಬಿಟ್ಟಿಲ್ಲ. ಇವಳೇನ್ ಮಾಡಿದ್ಲು, ತುಂಬಾ ಒಂಥರ ಪೊಸೆಸಿವ್ ಆಗಿ ನನ್ನ ಮೇಲೆ ಜಾಸ್ತಿ ಮುಟ್ಟು ಅಂತೇಳಿ ಡಾಲಿನ ಅವಾಯ್ಡ್ ಮಾಡ್ಬಿಟ್ಲು. ಡಾಲಿಗೆ ಅವಾಗ ನಮ್ಮನೇಲಿ ನಮಗೆ ಮರ್ಯಾದೆ ಇಲ್ಲ, ಜಾಗ ಇಲ್ಲ ಅಂತೇಳಿ ಬೇಜಾರಾಯ್ತು ಕಣ್ರಿ. ಆಮೇಲೆ ಸಾಯಂಕಾಲ ಏನಾಯ್ತು, ವಾಕಿಂಗ್ ಹೋಗೋಣ ಅಂತ ದಿನ ಕರ್ಕೋಗ್ತಿದ್ದೆ ಡಾಲಿನ. ಹೊರಗಡೆ ಹೋದ್ವಿ, ನಾನು ಸ್ವಲ್ಪ ಯಾರ್ಕೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡೆ. ಡಾಲಿಗೆ ಸಿಟ್ಟು ಬಂದ್ಬಿಡ್ತು, ಏನಂತ ಗೊತ್ತಿಲ್ಲ. ಆದ್ರೆ ಅವಳು ತಕ್ಷಣ ಹುಡುಗನ್ನ ಕಡ್ದು ಬಿಡೋದ. ಯಾವತ್ತೂ ಕಡಿದಿರೋ ಡಾಲಿ ಇದೇ ಫಸ್ಟ್ ಕಡದ್ಲಲ್ಲ ಅಂತೇಳಿ ಚೆನ್ನಾಗಿ ಬೈದ್ಬಿಟ್ಟೆ. ಅವತ್ತು ಬೇರೆ ನನ್ನ ಬರ್ತಡೆ, ತುಂಬಾ ಬೈದೆ. ಎಲ್ಲಿವರೆಗೂ ಬೈದೆ ಅಂದ್ರೆ, ಡಾಲಿನ ನಾನು ನಿನ್ನ ಒಡೆದು ಸಾಯಿಸ್ಬಿಡ್ತೀನಿ ನಿನಗೆ ಅಂತೆಲ್ಲ ಅಂದೆ. ಆಮೇಲೆ ನಾನು ಇನ್ನು ಏನಾರು ಮಾಡ್ಬಿಡ್ತೀನಿ, ಇದೇ ತರ ಆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡೋದು, ನನ್ನ ಮರ್ಯಾದೆ ಕಳೆದಿದ್ಯಾ, ನನ್ನ ನಂಬಿಕೆನ ಹಾಳು ಮಾಡಿದ್ಯಾ ಅಂತೆಲ್ಲ ತುಂಬಾ ಬೈದೆ. ಡಾಲಿ ಮರ್ಮಕ್ಕೆ ತಾಗ್ಬಿಡ್ತು ನನ್ನ ಬೈಗ. ಅವಳು ಯಾವತ್ತೂ ಅಷ್ಟು ಬೇಜಾರು ಮಾಡ್ಕೊಂಡಿಲ್ಲ. ಅವತ್ತು ನನ್ನ ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿದಾಗ ತಿಂದ್ಲು, ಚಿಪ್ಸ್ ಎಲ್ಲ ತಿಂದ್ಲು, ಪಾನಿಪುರಿ ತಿಂದವಳೆ ಸೀದಾ. ಆಮೇಲೆ ಒಂದು ರಾತ್ರಿ 11 ಗಂಟೆ ಮೇಲೆ ಡಾಲಿ ಕಾಣಿಸ್ಲಿಲ್ಲ. ಆಮೇಲೆ ನನ್ನ ಮಕ್ಕಳೆಲ್ಲ ಹೋಗಿ ಹುಡುಕ ಬಂದ್ರು, ಸಿಗ್ಲೇ ಇಲ್ಲ ರೀ. ಡಾಲಿ ಎಲ್ಲೋದ್ಲು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಸ್ವಾಭಿಮಾನಿ ನನ್ನ ಡಾಲಿ. ನೋಡಿ, ನಾನೇ ಸಾಯಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ಅವಳು ಸಾವಿಗೆ ಅವಳು ಎದುರಾಳಲ್ಲ, ವಾರಿಯರ್. ಶಿ ಇಸ್ ವಾರಿಯರ್ ಅವಳು. ಆದ್ರೆ ಅವಳು ನೋಡಿ ಸ್ವಾಭಿಮಾನಿ ಬಿಟ್ಟು ದೂರ ಹೋಗ್ಬಿಟ್ಲು. ಆದ್ರೆ ಅಪ್ಪಂಗೆ ಮರ್ಯಾದೆ ಕಳೆದಿದ್ದೀನಿ, ನಿಜ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಆದ್ರೆ ನಾನು ಹೇಳೋದಿಷ್ಟೇ, ಡಾಲಿ ಎಲ್ಲಾರು ಇರೋ, ಚೆನ್ನಾಗಿರೋ, ನೀನ್ ಬದುಕಿದ್ಯಾ ಅಂತ ನಂಬ್ಕೊಂಡಿದ್ದೀನಿ. ನಾನು ನೀನ್ ಸತ್ತಿದ್ಯಾ ಅಂತ ಹೇಳಲ್ಲ ಡಾಲಿ. ಯಾಕೆಂತ ಹೇಳಿದ್ರೆ ಆ ಸಾವು ಅನ್ನೋದು ನಿನಗೊಂಥರ ಹೇಳಿತನ. ನಿನ್ಗೆ ಯಾವಾಗ್ಲೂ ವಾರಿಯರ್. 10 ನಾಯಿಗಳ ಜೊತೆ ಫೈಟ್ ಮಾಡಿ ಹೊಡೆದು ನಾನು ನಿನ್ ತಲೆಗೆ ಇಟ್ಟು ಬಿದ್ರು ನೀನು ಅದನ್ನ ಕೇರ್ ಮಾಡ್ದಲ್ಲೇ ಉಳಿದಿದ್ಯಾ. ಅಂತದ್ರಲ್ಲಿ ನೀನು ಎಲ್ಲಿದ್ಯಾ ಅಂತ ಅಂದ್ರೂ ಚೆನ್ನಾಗಿರು ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಡಾಲಿ. ಐ ಫೀಲ್ ವೆರಿ ಪ್ರೌಡ್. ನನ್ನ ಡಾಲಿ ಓಡೋಗಿದ್ದಾಳೆ, ಆದ್ರೂ ನಂಗೆ ಬೇಜಾರಿಲ್ಲ, ಚೆನ್ನಾಗಿದ್ದಾಳೆ. ಆದ್ರೆ ನನ್ಗೆ ಅನ್ಸುತ್ತೆ ಡಾಲಿಗೆ ರ್ಯಾಬಿಸ್ ಅಟ್ಯಾಕ್ ಆಗಿತ್ತಂತ ಒಂದ್ ಸ್ವಲ್ಪ ಡೌಟ್ ಇದೆ ರೀ. ನಾನು ವಾಕ್ ಹೋಗುವಾಗೆಲ್ಲ ಈಗಲೂ ಕೂಗ್ಕೋತೀನಿ, ಡಾಲಿ ಡಾಲಿ ಅಂತ ಕರಿತಾ ಇರ್ತೀನಿ ರೀ.